ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಲೊಕೇಶನ್ ಹುಡ್ಕೊಂಡಿದ್ದೀನಿ. ನೋಡಿ, ಒಂಥರ ಕಾಡು, ನೇಚರು, ಪರಿಸರ, ಅದ್ರ ಜೊತೆಲೇ ಬಂದಿದ್ದೀನಿ ಅಂತ ಹೇಳಿದರೆ ಏನೋ ಒಂದು ವಿಶೇಷ ಇದ್ದೇ ಇರುತ್ತೆ. ಏನು ವಿಶೇಷ ಇರಬೇಕು? ಇವತ್ತು ಒಂದು ಒಳ್ಳೆ ಡಿಶ್ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರನೇ ಬಂದಿದ್ದೀನಿ. ಫಸ್ಟು ಸೂಪರ್ ಲೊಕೇಶನು, ಒಳ್ಳೆ ಪಕ್ಷಿಗಳು, ಕ್ಯೂ ಕ್ಯೂ ಅಂತ ಸೌಂಡ್ಗಳು ಎಲ್ಲ ಬರ್ತಾಯಿದೆ, ನೀರು ಹರಿತಾ ಇದೆ, ತುಂಬ ಚೆನ್ನಾಗಿದೆ, ಅದ್ಭುತ ಜಾಗ. ಏನು ಮಾಡಬೇಕು, ಏನು ಮಾಡ್ತೀನಿ ಎಲ್ಲವನ್ನೂ ತೋರಿಸ್ತೀನಿ. ಒಂದು ಒಳ್ಳೆ ಡಿಶ್ ಮಾಡಬೇಕು. ಏನು ಡಿಶ್ಶು, ಯಾವ ಥರ ಮಾಡ್ತೀನಿ, ಏನು ಎಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಗೆ ನೇಚರ್ ಜೊತೆಯಲ್ಲಿ ಅಡುಗೆ ಮಾಡಬೇಕು. ನೇಚರು ಮತ್ತು ಅದ್ರ ಜೊತೆಯಲ್ಲಿ ಅಡುಗೆ ಮಾಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇದು ಒಳ್ಳೆ ನೇಚರ್ ಇದೆ, ಸೂಪರಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತ. ಸೂಪರ್ ಜಾಗಗಳು, ಬೆಟ್ಟ, ಕಲ್ಲು ಬಂಡೆ, ಅಯ್ಯಪ್ಪ ತುಂಬ ಚೆನ್ನಾಗಿದೆ. ಸೂಪರ್ ಅಂದರೆ ಸೂಪರು. ಎಷ್ಟು ಒಳ್ಳೆ ಜಾಗಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಜಾಗ, ಅದ್ಭುತವಾಗಿದೆ. ನೀರು ಒಂದು ಕಡೆಯಿಂದ ನೀರು ಹರಿತಾ ಇದೆ, ಬೆಟ್ಟ, ಆಮೇಲೆ ಮರಗಳು, ಈ ಬೆಟ್ಟದ ಮಧ್ಯದಲ್ಲಿ ಮರಗಳು ಎಲ್ಲ ಚೆನ್ನಾಗಿದ್ದಾವೆ. ಇಲ್ಲಿ ಇವಾಗ ಒಂದು ಒಳ್ಳೆ ಡಿಶ್ ಮಾಡಬೇಕು. ಅದೇನು ಅಂತ ಹೇಳಿದರೆ ನಾಟಿ ಕೋಳಿ ಲಿವರ್ ಗುಂಡ್ಕಾಯಿ ಫ್ರೈ, ಮೊಟ್ಟೆ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಇವನ್ನೆಲ್ಲ ಹಾಕಿ ಮಾಡುವಂಥದ್ದು ಅದ್ಭುತವಾದದ್ದು. ಹೇಗಿದೆ ನೋಡಿ, ನೀರು ಗೀರು ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲೇಸು, ಚೆನ್ನಾಗಿದೆ. ನೇಚರ್ ಜೊತೆಯಲ್ಲೇ ಅಡುಗೆ ಮಾಡಬೇಕು. ಯಾಕಂದರೆ ಒಲೆ ಮುಂದೆ ಅಡುಗೆ ಮಾಡಿ ಬೇಸರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಯಾವಾಗಲೂ ಒಳ್ಳೆ ನೇಚರ್ ಹುಡುಕ್ತೀನಿ. ನೇಚರ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಒಳ್ಳೆ ಅಡುಗೆ ಮಾಡೋದು. ನಾಟಿ ಕೋಳಿ ಗುಂಡ್ಕಾಯಿ ತಂದಿದ್ದೀನಿ ನೋಡಿ. ಲಿವರು ಅಂತ ಕರಿತೀವಲ್ಲ, ಅದೇ ಗುಂಡ್ಕಾಯಿ. ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಟ್ಟು ಇದಕ್ಕೆಲ್ಲ ಮಸಾಲೆಗಳು, RBK ಮಸಾಲ ಎಲ್ಲ ಹಾಕ್ಬಿಟ್ಟು ಇದನ್ನು ಸಖತ್ತಾಗಿ ಫ್ರೈ ಮಾಡಬೇಕು. ನೋಡಿ, ಹಿಂಗೆ ಕಾಣಿಸ್ತಾ ಇದೆ, ಹೇಗಿದೆ ನೋಡಿ, ಒಳ್ಳೆ ಸೂಪರಾಗಿ ಎಲ್ಲ ಸೂಪರಾಗಿದೆ ನೋಡಿ. ಎಲ್ಲ ಗುಂಡ್ಕಾಯಿ ಎಲ್ಲ ಚರ್ಬಿ ಇದೆಲ್ಲ ಇದೆ ನೋಡಿ ಅದರಲ್ಲಿ. ಪ್ರತಿಯೊಂದನ್ನು ಎಲ್ಲ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ನೀವು ಕಟ್ ಮಾಡ್ಕೊತೀನಿ ನೋಡಿ. ಇದೆಲ್ಲ ಕ್ಲೀನಾಗಿದೆ, ಕ್ಲೀನಾಗೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಗುಂಡ್ಕಾಯಿ ಇದನ್ನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ. ನೋಡಿ, ಲಿವರು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಆಮೇಲೆಲ್ಲ ಕಟ್ ಮಾಡ್ಕೊಂಡು, ಚಾಪ್ ಆನಿಯನ್ನು, ಚಾಪ್ ಕ್ಯಾಪ್ಸಿಕಮ್ಮು ಮತ್ತು ಲಿವರ್ನು ಕೂಡ ಸಣ್ಣಕ್ಕೆ ಚಾಪ್ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿಕೊಂಡು ಲಿವರು, ಗುಂಡುಕಾಯಿ ಎಲ್ಲ ಸೇರಿಕೊಂಡು ಮೊಟ್ಟೆ ಹಾಕ್ಕೋಬೇಕು. ಮೊಟ್ಟೆನೂ ಹಾಕ್ಕೊಂಡು ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನಾನು ತಿಂತೀನಿ, ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕು ನೋಡಿ. ಇದು ಚಾಪಿಂಗ್ ಅಂದರೆ ಹಿಂಗಿರ್ತದೆ ಆನಿಯನ್. ಲಿವರು ಗುಂಡುಕಾಯಿ ಫ್ರೈ ಮೊಟ್ಟೆ ಹಾಕ್ಬಿಟ್ಟು ಮಾಡೋದು. ಲಿವರ್ ಗುಂಡುಕಾಯಿ ಫ್ರೈಗೆ ಫಸ್ಟಿಗೆ ಏನು ಐಟಮ್ ಬೇಕು ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು. ಖಾರದ ಪುಡಿ ಅಂದರೆ ಅಚ್ಚು ಖಾರದ ಪುಡಿ ಅಂತ ಹೇಳ್ತಿರಲ್ಲ, ಇದು ಖಾರದ ಪುಡಿ. ಆಮೇಲೆ ಅರಿಶಿನ ಪುಡಿ ಏನಿದೆಯಲ್ಲ, ಹಳದಿ ಒಂಚೂರು. ಆಮೇಲೆ ಗರಂ ಮಸಾಲ, ಇದು ಗರಂ ಮಸಾಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಸಿಗದಿರೋದು ನಾನೊಂದು 2 kg ತೊಗೊಂಡಿದ್ದೀನಿ, ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಬೆಳ್ಳುಳ್ಳಿ, ಒಂದು 50 ಗ್ರಾಮ್ ಅಷ್ಟು ಶುಂಠಿ. ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಅದು ಬಿಟ್ಟರೆ RBK ಸ್ಪೆಷಲ್ ಪೌಡ್ರ್ ಇಟ್ಕೊಂಡಿದ್ದೀನಿ ನಾನು. ನೀವು ಒಂಚೂರು ಗರಂ ಮಸಾಲೆನೇ ಹಾಕ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದು RBK ಫುಡ್ಗೆ RBK ಸ್ಪೆಷಲ್ಲು. ಇವೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಅಂಗಡಿಯಲ್ಲಿ ಎಲ್ಲ ಕಡೆಯೂ ಇದು ಸಿಗ್ತದೆ. ಲಿಂಬೆಹಣ್ಣು ಬೇಕು, ಮೊಟ್ಟೆ ಬೇಕು, ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಐಟಮ್ ಬೇಕಾಗುತ್ತೆ. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು ಇರೋ ಐಟಮ್ ಮೊಟ್ಟೆ ಅಂತೂ ಇದ್ದೇ ಇರ್ತದೆ. ಎಲ್ಲ ರೆಡಿಯಾಗಿದೆ. ಮೊಟ್ಟೆ, ಲಿಂಬೆಹಣ್ಣು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಲಿವರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಕೋಬೇಕು ಅಂತೇಳಿದ್ರೆ, ಫಸ್ಟು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿವರ್ನ ಫ್ರೈ ಮಾಡಿಕೊಂಡು ಆಮೇಲೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನು ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊತೀನಿ. ಆಮೇಲೆ ನೆಕ್ಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಕಿದ್ದು ಏನೇನಿದೆಯೋ ಎಲ್ಲ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ. ಎಲ್ಲ ರೆಡಿ ಇದೆ ನೋಡಿ, ಎಲ್ಲ ಪೂರ ಐಟಮ್ಸ್ ಎಲ್ಲವೂ ರೆಡಿ ಇದೆ. ಸ್ವಲ್ಪ ಬೆಟ್ಟ ಗುಡ್ಡದ ಹತ್ರ ಬಂದಿದ್ದೀವಿ. ಸ್ವಲ್ಪ ಬೆಳಕು ಅದು ಇದು ಎಲ್ಲ ಒಂಚೂರು ಆ ಕಡೆ ಈ ಕಡೆ ಆಗ್ತದೆ. ಇದೇ ಬಾಣಲಿ ಇಟ್ಕೊತೀನಿ ಫಸ್ಟು. ಇವಾಗ
ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ. ಲಿವರು ಗುಂಡುಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಹಾಗೆ ಫ್ರೈ ಮಾಡಿದಾಗ ಬೇಯಲ್ಲ. ನೀವು ಮನೇಲಿ ಹಾಗೆ ಮಾಡ್ಕೊಳ್ಳಿ. ಲಿವರ್ ಬೇಕಾದರೆ ನೀವು ಹಾಗೆ ಫ್ರೈ ಮಾಡ್ಬೋದು. ಗುಂಡುಕಾಯಿನ ಹಾಗೆ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಬೇಯಿಸ್ಕೊಳ್ಳಿ, ಅದು ಗಟ್ಟಿ ಇರುತ್ತೆ, ಇದ್ರೆ ಬೇಯೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡಿದ್ದೀನಿ ಲೈಟಾಗಿ. ಇದನ್ನು ಒಗ್ಗರಣೆ ಟೈಪ್ ಸುಮ್ಮನೆ ಒಂದು ಸರಿ ಹಂಗೆ ಇದು ಮಾಡ್ಕೊತೀನಿ. ಇದನ್ನು ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ಎಲ್ಲ ಒಂಚೂರು ಫ್ರೈ ಮಾಡ್ಕೊತೀನಿ ನೋಡಿ. ಎಣ್ಣೆಯಲ್ಲಿ ಈ ಥರ ಒಂಚೂರು ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಇದೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಫ್ರೈ ಮಾಡ್ಕೊಳ್ಳೋದು ಜಾಸ್ತಿ ಇರೋದ್ರಿಂದ ನಾನು 2 ಕುರ್ಪಿ ತೊಗೊಂಡಿದ್ದೇನೆ. ನೀವು 2 ಕುರ್ಪಿಯಲ್ಲಿ ಮಾಡಬೇಕಂತೇನಿಲ್ಲ, ಒಂದೇ ಕುರ್ಪಿ ಸಾಕಾಗುತ್ತೆ. ಥರ ಸ್ವಲ್ಪ ನೀಟಾಗಿ ನೋಡಿ. ಒಂಚೂರು ಹಲ್ದಿ ಹಾಕ್ಕೊತೀನಿ. ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟು, ಇದು ಮೊದಲನೇ ಹಂತ. ಇದು ಫಸ್ಟಿಗೆ ಇಷ್ಟು ಮಾಡ್ಕೋಬೇಕು ನೀವು ಕ್ಲೀನಾಗಿ. ಲಿವರ್ ಮಾಡುವಾಗ ಒಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಒಂದು ಸ್ವಲ್ಪ ಹೊತ್ತು ಎಣ್ಣೆ ಮತ್ತು ಇದರಲ್ಲಿ ಅದೇ ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಹಿಂಗೆ ಸ್ವಲ್ಪ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಲಿವರು, ಗುಂಡುಕಾಯಿ ಇದೆಲ್ಲ ಫ್ರೈ ಸ್ವಲ್ಪ ಆಗಿದೆ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಬೇಯಲಿ. ಸಾಕು, ಇದೆಷ್ಟು ಮುಳುಗುವಷ್ಟು ನೀರು ಹಾಕಿದ್ದೀನಿ. ನೀರು ಹಾಕ್ಕೊಂಡು ಕುದೀತಾ ಇದೆ. ಗುಂಡುಕಾಯಿ ಬೆಂದರೆ ಸಾಕು, ಲಿವರ್ ಬೆಂದೋಗಿರ್ತದೆ. ಬೆಂದಿದೆ. ಈಗ ನಾನು ಬಸ್ಕೊತಾ ಇದ್ದೀನಿ ನೋಡಿ. ಜರಡಿ ಹಾಕಿ ಹಿಂಗೆ ತೆಗಿಬೇಕು. ನೋಡಿ ಹಿಂಗೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ಗೀಸ್ಕೊಂಡಿದ್ದು ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ಇನ್ನೇನಿದ್ರೂ ಒಗ್ಗರಣೆ ಹಾಕ್ಕೊಳ್ಳೋದು. ಫಸ್ಟಿಗೆ ಏನು ಹಾಕ್ಕೊತೀನಿ ಹೇಳಿ ನೋಡುವ. ಎಣ್ಣೆ ಹಾಕ್ಕೊತೀನಿ ಫಸ್ಟಿಗೆ. ಎಣ್ಣೆ ಬಿಸಿಯಾಗಿದೆ. ಫಸ್ಟಿಗೆ ಒಂಚೂರು ಹಸಿಮೆಣಸು ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್, ದುಂಡು ಮೆಣಸಿನ್ಕಾಯಿ ಅಂತೀವಲ್ಲ ಅದು. ನಿಮ್ಗೆ ಅನ್ನಿಸ್ಬೋದು ಯಾವಾಗ ನೋಡಿದ್ರು ಎಲ್ಲಾದರೂ ಕಾಡು ಗುಡ್ಡ ಅಲ್ಲಿ ಇಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಾನಲ್ಲ, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಲ್ಲ ಅಂತ. ಮನೇಲಿ ಎಷ್ಟು ಜನ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ನಾನು ಕಾಡಿಗೆ ಬಂದೆ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅವಾಗ. ಏನು ಎಗ್ ಬುಜ್ಜಿ, ಫಿಶ್ ಬುಜ್ಜಿ ಎಲ್ಲ ಮಾಡಿದ್ದೀವೋ ಅದೇ ಥರದಲ್ಲೇ ಇದು ಒಂದು ಡಿಫ್ರೆಂಟು ಐಟಮ್ಮು. ಚೆನ್ನಾಗಿರ್ತದೆ ಡ್ರೈ ಆಗಿ. ಗಂಜಿ ಊಟ, ಮುದ್ದೆ ಊಟ, ಆಮೇಲೆ ಕೊಚ್ಚಕ್ಕಿ ಅನ್ನ, ಬೆಣ್ತಕ್ಕಿ ಅನ್ನ, ವೈಟ್ ರೈಸು ಎಲ್ಲದೂ ಮಾಡ್ಕೊಂಬಿಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇವಾಗ ಗರಂ ಮಸಾಲೆ ಸ್ವಲ್ಪ ಲೈಟಾಗಿ ಚೂರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಡಿ, ಚೆನ್ನಾಗಿರಲ್ಲ. ಒಂಚೂರು ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂಚೂರು ಅರಿಶಿನ ಪುಡಿ ಅದಕ್ಕೂ ಹಾಕ್ಕೊಂಡಿದ್ದೀನಿ, ಚೂರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಅಂತೀವಲ್ಲ ಅದು, ಖಾರಕ್ಕೆ ನೀವು ಬೇಕಾದ್ರೆ ಹಸಿಮೆಣ್ಸಿಗೆ ಹಾಕೋಬೋದು. ಆಮೇಲೆ ಬೇಕಾದ್ರೆ ಶುಂಠಿನ ಕಟ್ ಮಾಡಿ ಹಾಕೋಬೋದು. ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ. ನಾನು ಮಾತ್ರ ಈ ಮೆಥಡ್ ಹೇಳ್ತಾಯಿದ್ದೀನಿ.
ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಲಾಸ್ಟಲ್ಲಿ ನಾನು RBK ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ಆಮ್ಲೆಟ್ಗೂ ಬಳಸ್ಬೋದು, ಎಗ್ ಬುಜ್ಜಿಗೂ ಬಳಸ್ಬೋದು. ಆ ಥರದ್ದೊಂದು ಮಸಾಲೆ ಮಾಡ್ಕೊಂಡಿದ್ದೀನಿ ಇದಕ್ಕೋಸ್ಕರ. ಇದನ್ನು ಲಿವರು ಎಗ್ ಬುಜ್ಜಿಗೆ ಹಾಕ್ತಾಯಿದ್ದೀನಿ. RBK ಮಸಾಲ ಪುಡಿ ಸೂಪರಾಗಿದೆ ಇದು. ಈ ಆಮ್ಲೆಟಿಗೆಲ್ಲ ಏನು ಮಸಾಲ ಹಾಕಲ್ಲ ನೋಡಿ, ಇದೊಂಚೂರು ಪೌಡ್ರ್ ಹಾಕ್ಬಿಟ್ರೆ ಸೂಪರಾಗಿರ್ತದೆ. ಆ ಥರದ್ದು ಇಷ್ಟೆಲ್ಲ ಆಗಿದೆ. ಎಲ್ಲ ಫ್ರೈ ಮಾಡ್ಕೊತೀನಿ. ಈಗ ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ಈಗ ಮೊಟ್ಟೆ ಎಲ್ಲ ಹೊಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಲಿವರ್ ಮಾಡ್ತೀನಿ ಅಂದ್ಬಿಟ್ಟು ಏನೋ ಆಮ್ಲೆಟ್ ಮಾಡ್ತಾನಲ್ಲ ಅಂತ ಅಂದ್ಕೋಬೇಡಿ, ಬಟ್ ಇದು ಸಖತ್ತಾಗಿರುತ್ತೆ ಡಿಶ್. ಇದು ಎಗ್ ಬುಜ್ಜಿ ಅಂದ್ಕೊಳಕ್ಕೆ ಹೋಗಬೇಡಿ, ಬಟ್ ಎಗ್ ಬುಜ್ಜಿ ಅಲ್ಲ ಇದು. ಇದು ಲಿವರ್ ಇದು ಲಿವರ್ ಫ್ರೈ. ಘಮ ಅಂತ ಇದೆ ನೋಡಿ, ಸೂಪರಾಗಿ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೊಟ್ಟೆ. ಇವಾಗ ಇದನ್ನು ಹಾಕ್ಕೊಂಡು ಇನ್ನೊಂದು ಸರಿ ಫ್ರೈ ಮಾಡ್ಕೊತೀನಿ ನೋಡಿ. ಲಿವರು ಬೇಯಿಸಿರೋದು, ಗುಂಡುಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇದು ಡಿನ್ನರ್ ಪಾರ್ಟಿಗೆಲ್ಲ ಸೂಪರಾಗಿರ್ತದೆ. ನೋಡಿ ಕ್ಲೀನಾಗಿ ಫ್ರೈ ಆಗಬೇಕು ಈ ಥರ ನೀಟಾಗಿ. ನೋಡಿ ಲಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹುಳಿಗೆ ಲೈಟಾಗಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿದ್ದಂಗಿದೆ. ಇನ್ನು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಆಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ನೋಡಿ ಎಲ್ಲ ಹೆಂಗೆ ಬೆಂದಿದೆ ಅಂತ ಹೇಳಿದರೆ ಫುಲ್ಲು ಹೊಗೆ ನೋಡಿ ಯಾವ ಥರ ಹೊಗೆ ಬರ್ತಾಯಿದೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಗಮ್ಮಂತ ಪರಿಮಳ ಬರ್ತಾಯಿದೆ. ಮೊಟ್ಟೆ, ಲಿವರು, ಆಮೇಲೆ ಗುಂಡ್ಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಸ್ಪೆಷಲಿ RBK ಮಸಾಲ, ಅದನ್ನು ಅಟ್ಲೀಸ್ಟು ಇದಕ್ಕೋಸ್ಕರನೇ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಿಮಗೆ ಅದ್ಭುತದಲ್ಲಿ ಅದ್ಭುತ. ನಿಮಗೆ ಎಗ್ ಬುಜ್ಜಿ ಥರ ಅನಿಸುತ್ತೆ, ಬಟ್ ಎಗ್ ಬುಜ್ಜಿ ಅಲ್ಲ ಇದು. ಇದು ಲಿವರು ಮತ್ತು ಮೊಟ್ಟೆ ಹಾಕಿ ಮಾಡಿರೋವಂಥದ್ದು. ಎಲ್ಲ ಆಗಿದೆ, ರೆಡಿ ಮಾಡ್ಕೊಂಡಿದ್ದೀನಿ. ಹೆಂಗಿದೆ ಅಂದರೆ ಗಮ್ಮಂತ ಪರಿಮಳ ಬರ್ತಾಯಿದೆ. ಹೊಟ್ಟೆ ಹಸಿತಾ ಇದೆ. ನನಗಂತೂ ಕಾಯೋ ಟೈಮ್ ಅಂತೂ ಇಲ್ಲ. ಈಗ ಟೇಸ್ಟ್ ನೋಡಲೇಬೇಕು ಹೆಂಗಿದೆ ಅಂತ ಹೇಳಿದರೆ ನಿಮಗೆ. ಲಿವರು, ಗುಂಡ್ಕಾಯಿ, ಮೊಟ್ಟೆ, ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ ಎಲ್ಲ ಅಲ್ಲಿ ಇಡೀ ನಮ್ಮ ಟೀಮ್ ಕಾಯ್ತಾ ಕೂತಿದೆ. ನಾನು ತಿನ್ನೋದು ನೋಡ್ರೆ ಅವ್ರಿಗೆ ಭಯ ಆಗ್ತಾಯಿದೆ, ಯಾಕಂದರೆ ಎಲ್ಲ ಖಾಲಿ ಮಾಡಿಬಿಡ್ತಾರೇನೋ ಅಂತ.
ಹಾಗೆ ಅವ್ರಿಗೂ ಕೊಡಬೇಕು, ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಲಿವರ್ ಎಗ್ ಬುಜ್ಜಿ ಅಂತಲೇ ನೀವು ಕರಿಬೋದು, ಆ ಥರ ಇರ್ತದೆ. ಬರೀ ಲಿವರ್ನೇ ಬೇಕಾದ್ರೆ ಹಾಕ್ಬೋದು, ಗುಂಡ್ಕಾಯಿನೂ ಬೇಕಾದ್ರೆ ನೀವು ಸೇರಿಸ್ಕೋಬೋದು. ಲಿವರ್ ಹಾಕಿದ್ರೆ ಇನ್ನೂ ಒಂಚೂರು ಡಿಫ್ರೆಂಟಾಗಿ ಮಾಡ್ಬೋದು, ಸಖತ್ತಾಗಿರ್ತದೆ. ನಾನು ನನಗೆ ಏನು ಅನಿಸುತ್ತೋ ಆ ಥರ ನಿಮ್ಮ ಮಾಡಿ ತೋರಿಸಿದ್ದೀನಿ, ಇಲ್ಲಿ ಏನು ಸಿಗುತ್ತೋ ಅದರಲ್ಲಿ. ಬಟ್ ಅದ್ಭುತದಲ್ಲಿ ಅದ್ಭುತ. RBK ಫುಡ್ ಮಾಸ್ಟರ್ನ ಫಾಲೋ ಮಾಡ್ತಾಯಿರಿ. ಫುಡ್ ಮಾಸ್ಟರ್, ಈ ಮಾಸ್ಟ್ರು ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡಿ ತೋರಿಸ್ತಾನೆ ಇರ್ತಾರೆ ನಿಮ್ಗೆ ಯಾವಾಗಲೂ. ಅದರಿಂದ ನೀವು ಖುಷಿಯಾಗಿರಿ, ಮಾಡ್ಕೊಂಡು ತಿನ್ನಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ, ಇನ್ನೇನು ಮಾಡಬೇಕು ಅಂತ ಒಳ್ಳೊಳ್ಳೆ ಐಡಿಯಾಗಳು ನಿಮ್ಮ ಹತ್ರ ಇದ್ದರೆ ನನಗೆ ಕೊಡಿ. ಬಾಯ್ ಫ್ರೆಂಡ್ಸ್, ಬಾಯ್.